ಇದೆಲ್ಲ ನೋಡಿ ಸರ್, ಎಲ್ಲ ಎಲ್ಲೋ ಕೆರೆಯಿಂದ ತಗೊಂಡ್ಬಂದಿರೋರೆ ಫಲವತ್ತಾಗ ಏನೋ ಬೆಳೀತಾ ಇರೋದು. ಈಗ ನೋಡಿ ಸರ್, ನಮ್ದೆಲ್ಲ ನೀರಿಲ್ಲ, ಎಲ್ಲ ಸಸಿಗಳೆಲ್ಲ ಒಣಗ್ತಾ ಇವೆ. ಯಾವ ತರ ಸರ್ ಇದ್ರ ಜೀವನ ಮಾಡೋದು? ಒಂದು ಹೆಣ್ಣಾಳಿಗೆ ಬಂದು 500 ರೂಪಾಯಿ ಕೇಳ್ತಾಳೆ, ಗಂಡಾಳಿಗೆ ಬಂದು 1000 ರೂಪಾಯಿ ಕೊಡ್ತಾರೆ ಕೇಳ್ತಾರೆ. ನಾವ್ ಎಲ್ಲಿ ಸರ್ ತಂದು ಕೊಡೋದು? ನಾವು ರೈತರಲ್ಲಿ ಸರ್, ನಾನು ಈಗ ಒಂದು 5 ಲಕ್ಷ ಸಾಲ ಮಾಡ್ಕೊಂಡು ವ್ಯವಸಾಯ ಮಾಡಕ್ ಹೋಗಿ ಈಗ ಏನು ಜಮೀನು ಮಾರಿದ್ರೆ ಅದರಿಂದ ಬಂದು ಇದರಲ್ಲಿ ನಾನು ಸಾಲ ಕೊಟ್ಕೊಂಡು ಮಕ್ಳಿಗೆ ಒಂದು ಬದುಕಾಕಿ ಒಂದು ದಾರಿ ಮಾಡ್ಕೊಡ್ತೀವಿ. ನಮ್ಗೆ ಈ ಪ್ರಾಜೆಕ್ಟ್ ನಮ್ಗೆ ಒಪ್ಪಿಗೆ ಆಗಿದೆ ಸರ್. ನಮ್ಗೆ ರೈತರು ಅವರು ಭಿಕ್ಷುಕರಲ್ಲ, ಅವರು ರೈತರು. ಅವ್ರಿಗೆ ಅವ್ರ ಅಪ್ಪ ಅಮ್ಮ ಆಸ್ತಿ ಬಿಟ್ಟೋಗಿದ್ದಾರೆ, ಎಲ್ಲಾ ತರ ಸೌಲಭ್ಯ ಅವ್ರ ಹತ್ರನೂ ಇದೆ. ಈಗ ಎಷ್ಟೋ ಜನ ನಾನು ನೋಡಿದೀನಿ, ಇಲ್ಲೆಲ್ಲ ನಾವು ಸ್ಟ್ರೈಕ್ ಮಾಡ್ತಿದೀವಿ, ಕಮೆಂಟ್ ಹಾಕ್ತಾರೆ, ನೀವೆಲ್ಲ ಬಡವರಲ್ಲ, ನೀವು ಶ್ರೀಮಂತರು ಅಂತ. ಹಂಗಾದ್ರೆ ಏನು ಹಳೆ ಬಟ್ಟೆ ಹಾಕೊಂಡು ಓಡಾಡ್ಬೇಕಾ? ರೈತ ಅಂದ್ರೆ ಬಡವ ಅಲ್ಲ, ಅವ್ನು ಶ್ರೀಮಂತನೇ. ಅವನೇನ್ ಯಾರ ಹತ್ರನೂ ಕೈ ಚಾಚಲ್ಲ. ಈಗ ಇಲ್ಲಿರೋರೆಲ್ಲ ಮಾತಾಡೋರೆಲ್ಲ ಕೈ ಚಾಚಿ ಜೀವನ ಮಾಡ್ತಿರೋದು. ನಾವ್ ಯಾರು ಕೈ ಚಾಚಿ ಜೀವನ ಮಾಡ್ತಿಲ್ಲ. ನಮ್ ದುಡ್ಡು ನಾವು ದುಡ್ಡು ತಿಂತಿದೀವಿ. ಇಲ್ಲ ಸಾಯಿಸ್ಬೇಕಾ? ಹೋಲ್ಸೇಲ್ ಕುತ್ಕೊಬಿಡ್ತೀವಿ ರೈತರು. ತಗೋಬರ ಕೇಳಿ ವಿಷಾನ ನಾವೇ ಕೊಡ್ತೀವಿ, ಡ್ರಮ್ನ ಕಲ್ಸ್ಬಿಟ್ಟು ಏಕು ಕೊಟ್ಬಿಟ್ಟು ಇಲ್ಲೇ ಎಲ್ಲಾರನು ಮಣ್ಣು ಮಾಡ್ಬಿಟ್ಟು ಅಕ್ವೈರ್ ಮಾಡ್ಕೊಂಡು ಹೋಗಕ್ ಹೇಳಿ ಅವ್ರಿಗೆ ಬಂದು. ಯಾರು ಅವ್ರಿಗೆ ಬಲವಂತ ಮಾಡಲ್ಲ. ಇಲ್ಲ, ಈಗ ಬದುಕಿದ್ದು ಸತ್ತಂಗೆ ನಾವು ಅವರೇ ಕೊಟ್ಬಿಡ್ಲಿ ಅವ್ರ ಕೈಯಾರ. ಇದು ಇತಿಹಾಸದಲ್ಲಿ ದಾಖಲೆ ಆಗ್ಬೇಕು. ಅವಾಗ ಮಳೆ ಹೋದ್ರೆ ಏನೋ 3 ಕಾಲು ಬೆಳ್ಕತ್ತೀವಿ, ಅದು ಇಲ್ಲ ಏನೂ ಇಲ್ಲ. ಮಕ್ಕಳುಗಳೆಲ್ಲ ಜೀವನಾಂಶಕ್ಕೆ ಬೆಂಗಳೂರು ಕಡೆ ಬಿದ್ದುಬಿಟ್ಟವ್ರೆ. ನಾವು ತಿನ್ನಕ್ಕಿಟ್ಟಿಲ್ದೆ ಅಲಿತಾ ಇರ್ತೀವಿ. ಈಗೇನೈತೆ ಅಕ್ವೈರ್ ಆಗೋದ್ರೆ ಅವ್ರನ್ನೆಲ್ಲ ಒಂದು ತಾವು ಸೇರಿಸ್ಕೊಂಡು ಒಂದು ನೆಲೆ ಮಾಡ್ಕೊಂಡು ಇಂಥವಿರೋದಂತ ಒಂದು ಗುರಿ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ನಾವು ಓಡಾಡ್ತಾ ಇದ್ದೀವಿ. ಇವ್ರು ಯಾರು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಾರೆ. ಹೆಂಗೆ ಮಾಡಿದ್ರು ಆಗಲ್ಲ ಸರ್, ನಾವು ಕೊಡ್ತೀವಿ, ಗ್ಯಾರಂಟಿ ಅದು. ಪ್ರಿಯರೇ, ಪರ್ವ ಟಿವಿಗೆ ಸ್ವಾಗತ. ಇವತ್ತು ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂತಹ ಬಿಡದಿಯ ಟೌನ್ಶಿಪ್ ಯೋಜನೆಯ ಪರ ವಿರೋಧದ ಚರ್ಚೆಗಳು ಇವತ್ತು ಜಗಜ್ಜಾಹೀರಾಗಿದ್ದಾವೆ. ಇದರೊಳಗಡೆ ರಾಜಕಾರಣ ನುಸುಳುಕೊಂಡು ರಾಜಕೀಕರಣ ಆಗಿ ಇಡೀ ಹೋರಾಟ ದಿಕ್ತಪ್ತಿದೆಯಾ ಅನ್ನೋ ಆತಂಕ. ಇಲ್ಲಿ ಭೂಮಿಯನ್ನು ಕೊಡ್ತೀವಿ ಅಂತಲೂ ಕೂಡ ಫಲವತ್ತಾದ ಭೂಮಿಯನ್ನು ಹೊಂದಿರತಕ್ಕಂತಹ ಭೂಮಾಲೀಕರು ಕೂಡ ನಾವು ಭೂಮಿ ಕೊಡಲಿಕ್ಕೆ ಸಿದ್ಧ ಇದ್ದೀವಿ, ವ್ಯವಸಾಯದಿಂದ ಲಾಭ ಇಲ್ಲ. ಒಂದು ಕಡೆ ಕಲುಷಿತ ನೀರಿನಿಂದ ಆರೋಗ್ಯ ಕೆಡ್ತಾ ಇದೆ, ಜೊತೆಗೆ ರೇಷ್ಮೆನಲ್ಲಿ ಇವತ್ತು ಆಳುಕಾಳುಗಳ ಸಮಸ್ಯೆ ಎದುರಾಗಿ ಅದರಲ್ಲೂ ಕೂಡ ಲಾಭ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಈ ಒಂದು ಔಷಧಿಗಳು ಮತ್ತು ಕಾರ್ಮಿಕರ ವೆಚ್ಚ ಇವೆಲ್ಲವೂ ತೆಗೆದು ನಮಗೆ ಇವತ್ತೇನು ಭೂಮಿಗೆ ಬೆಲೆ ಸಿಗ್ತಿದೆಯೋ, ಸರ್ಕಾರ ನಿಗದಿ ಮಾಡಿದೆಯೋ, ಅದು ನಮಗೆ ಬಹುಶಃ 10 ವರ್ಷ ಸಂಪಾದನೆ ಮಾಡಿದ್ರೂ ಕೂಡ ಈಗೇನೋ ಇರ್ತಕ್ಕಂಥ ಬೆಳೆಗಳಿಗೆ ಮರಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಸರ್ಕಾರ ಹೊರಟಿದೆಯೋ, ಹಾಗಾಗಿ ನಾವು ಕೊಡಲಿಕ್ಕಿದ್ದೀವಿ ಅಂತ ಒಂದು ವರ್ಗ. ಆದರೆ ನಾವು ಪ್ರಾಣ ಬಿಟ್ಟರೂ ಬಿಟ್ಟೇವು, ನಮ್ಮ ಭೂಮಿಯನ್ನು ಕೊಡೋದಿಲ್ಲ ಅಂತ ಒಂದು ಕಡೆ ರೈತರು ಪ್ರತಿಭಟನೆ ಮಾಡ್ತಿರೋದು ನಿಜ. ಇಲ್ಲಿ ಒಂದಷ್ಟು ಪ್ರತಿಭಟನಾ ನಿರತರ ಅಭಿಪ್ರಾಯಗಳೇನಾಗಿದ್ದು ಅಂತಂದರೆ, ಭೂಮಿಯನ್ನು ಕೊಡ್ತೀವಿ ಅಂತ ಹೇಳ್ತಿದ್ದವರು ಮಾಧ್ಯಮಗಳು ಕೂಡ ಇಲ್ಲಿ ರಾಜಕಾರಣ ಮಾಡ್ತೀವಿ ಅಂತೇಳಿ ಮಾಧ್ಯಮಗಳ ವಿರುದ್ಧ ತಮ್ಮ ನೋವನ್ನು ತೋಡ್ಕೊಂಡ್ರು ಕೆಲವರು. ಏನಪ್ಪ ಅದು ಅಂದರೆ, ಬರೀ ಹಚ್ಚ ಹಸಿರಾಗಿದೆ, ಇದನ್ನು ನೀವು ರೈತರ ಭೂಮಿಯನ್ನು ಕಿತ್ಕೋತಾ ಇದ್ದೀರಿ ಅಂತ ಮಾಧ್ಯಮಗಳು ಕೂಡ ಬಿಂಬಿಸ್ತಿದ್ದಾವೆ. ಇಲ್ಲಿ ಬರಡು ಭೂಮಿಯೂ ಇದೆ, ಜೊತೆಗೆ ಅದೇ ರೀತಿ ಹಸಿರಾಗಿರ್ತಕ್ಕಂಥ ಭೂಮಿನೂ ಇದೆ. ಹಸಿರಾಗಿರೋ ಭೂಮಿನೂ ನಾವು ಕೊಡಲಿಕ್ಕೆ ಸಿದ್ಧ ಇದ್ದೀವಿ ಅನ್ನೋ ಅಭಿಪ್ರಾಯ ಇದಾಗಿದೆ. ನೀವಿಲ್ಲಿ ಕೆಲವು ಈ ಚಿತ್ರೀಕರಣವನ್ನು ನೋಡಿದಾಗ ತಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಒಂದು ಕಡೆ ಟೊಯೋಟಾಗೆ ಪಾರ್ಕಿಂಗ್ಗೆ ಕೊಟ್ಟಂಥವರ ಪರಿಸ್ಥಿತಿ, ಮತ್ತೊಂದೆಡೆ ಈಗ ಮುಂದೆ ನಾವು ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿರ್ತಕ್ಕಂಥ ಸನ್ನಿವೇಶಗಳಲ್ಲಿ ಈ ಪರ್ವ ಟಿ ವಿ ಒಂದಷ್ಟು ದೃಶ್ಯಾವಳಿಗಳನ್ನು ತಮ್ಮ ಮುಂದೆ ನೋಡ್ತಾ ಇದೆ. ಈ ಪ್ರಾಜೆಕ್ಟು ತುಂಬ ಚೆನ್ನಾಗಿದೆ, ಮಾಡಲಿ, ನಮಗೂ ಖುಷಿ. ಈಗೇನು ಎಲ್ಲ ಊರಿಗೂ ವಹಿಸ್ಕೊಂಡ್ರೆ ನಮ್ಮ ಬೈಲ್ಮನೆ ಜಾಸ್ತಿ ಕೊಟ್ಟವ್ರೆ, ಅದು ಇನ್ನೊಂದು ಸ್ವಲ್ಪ ಸೇರಿಸ್ಕೊಟ್ರೆ ಒಳ್ಳೆಯದು. ಇದು ನನ್ನದೇ ಸ್ವಂತ ಭೂಮಿ. ಇದು ನಾವು ರೇಷ್ಮೆ ಮಾಡ್ತಾ ಇರೋ ನಮ್ಮ ತಾತನ ಕಾಲದ ರೇಷ್ಮೆನೇ ಮಾಡ್ತಾಯಿದ್ದೀವಿ. ಈ ರೇಷ್ಮೆಗೂ ಏನೋ ನಾವು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಆಮೇಲೆ ಮರ ಗಿಡ ಏನು ಹಾಕಿಲ್ಲ. ಈ ಟೋಟಲ್ ಒಂದು 5 ಎಕರೆ ಇದೆ, ಇದರಲ್ಲಿ ಪೂರ್ತಿ ರೇಷ್ಮೆನೇ ಇದೆ. ನಮ್ಗೆ ಇದರಲ್ಲಿ ಯಾವುದೇ ಮರ ಗಿಡ ಇಲ್ಲದೆ ಇರೋದ್ರಿಂದ ನಮ್ಗೆ ಯಾವುದೇ ಇದು ಬರೋದಿಲ್ಲ. ಇದರ ಸ್ವಲ್ಪ ವೇರಿಯೇಷನ್ ಇರೋದ್ರಿಂದ ಈ ಭೂಮಿಲಿ ಸ್ವಲ್ಪ ಖುದ್ದಾಗಿ DC ಅವರು ಗಮನಕ್ಕೆ ಆಟರಾಜು ಅವರು ಬಗೆಹರಿಸಿ ಭೂಮಿದ ಒಂದು ಏನೇನು ಪ್ರಾಬ್ಲಮ್ ಅನ್ಸಿ ಬಗೆಹರಿಸ್ಕೊಟ್ರೆ ನಾವು ಈ ಭೂಮಿ ಕೊಡೋಕೆ ರೆಡಿ. ಪ್ರಾಜೆಕ್ಟ್ ಇದು ಓಕೆ ಆಗಿದೆ ನನಗೆ. ಇದೆಲ್ಲ ನೋಡಿ ಸರ್, ಎಲ್ಲ ಎಲ್ಲೋ ಕೆರೆಯಿಂದ ತಗೊಂಡ್ಬಂದಿರೋರೆ ಫಲವತ್ತಾಗ ಏನೋ ಬೆಳೀತಾ ಇರೋದು. ಈಗ ನೋಡಿ ಸರ್, ನಮ್ದೆಲ್ಲ ನೀರಿಲ್ಲ, ಎಲ್ಲ ಸಸಿಗಳೆಲ್ಲ ಒಣಗ್ತಾ ಇವೆ. ಯಾವ ತರ ಸರ್ ಇದ್ರ ಜೀವನ ಮಾಡೋದು? ಒಂದು ಹೆಣ್ಣಾಳಿಗೆ ಬಂದು 500 ರೂಪಾಯಿ ಕೇಳ್ತಾಳೆ, ಗಂಡಾಳಿಗೆ ಬಂದು 1000 ರೂಪಾಯಿ ಕೊಡ್ತಾರೆ ಕೇಳ್ತಾರೆ. ನಾವ್ ಎಲ್ಲಿ ಸರ್ ತಂದು ಕೊಡೋದು? ನಾವು ರೈತರಲ್ಲಿ ಸರ್, ನಾನು ಈಗ ಒಂದು 5 ಲಕ್ಷ ಸಾಲ ಮಾಡ್ಕೊಂಡು ವ್ಯವಸಾಯ ಮಾಡಕ್ ಹೋಗಿ ಈಗ ಏನು ಜಮೀನು ಮಾರಿದ್ರೆ ಅದರಿಂದ ಬಂದು ಇದರಲ್ಲಿ ನಾನು ಸಾಲ ಕೊಟ್ಕೊಂಡು ಮಕ್ಳಿಗೆ ಒಂದು ಬದುಕಾಕಿ ಒಂದು ದಾರಿ ಮಾಡ್ಕೊಡ್ತೀವಿ. ನಮ್ಗೆ ಈ ಪ್ರಾಜೆಕ್ಟ್ ನಮ್ಗೆ ಒಪ್ಪಿಗೆ ಆಗಿದೆ ಸರ್. ನಮ್ಗೆ
ನಮ್ಮ ಹೆಸರು ಶಿವಕುಮಾರ್ ಅಂತ, ಬೈರಮಂಗಲ ಗ್ರಾಮ ಪಂಚಾಯತಿ ಮೆರವೇಗುಂದೊಡ್ಡಿ ಗ್ರಾಮದವ್ರು ನಾವು. ಇಲ್ಲಿ ಬೇರೆ ಕಡೆಯಿಂದ ಬಂದು ರೈತರಿಗೆ ಸಪೋರ್ಟ್ ಮಾಡೋಕ್ಕೆ ನಮಗೇನು ತೊಂದರೆ ಇಲ್ಲ. ಇಲ್ಲಿ ವಾಸ್ತವ ತಿಳ್ಕೊಂಡು ಬೇರೆ ಜಿಲ್ಲೆಯವರಾಗ್ಬೋದು, ಬೇರೆ ಹೋಬಳಿಯವರಾಗ್ಬೋದು, ಬೇರೆ ತಾಲೂಕಿನವ್ರಾಗ್ಬೋದು, ಇಲ್ಲಿ ವಾಸ್ತವ ತಿಳ್ಕೊಂಡು ಅಲ್ಲಿರೋರು ನಮ್ಮ ರೈತರೇ ವಾಸ್ತವ ತಿಳ್ಕೊಂಡು ಕಾಮೆಂಟ್ ಹಾಕಿ ಮತ್ತೆ ಬಂದು ಇಲ್ಲಿ ನೋಡ್ಬಿಟ್ಟು ಈ ನೀರನ್ನ ಒಂದು ಟ್ಯಾಂಕರ್ ನಿಲ್ಲಿಸ್ತೀವಿ, ಕೈ ಕಾಲು ಮುಖ ತೊಳ್ಕೊಂಡು ನೀವು ನಮ್ಮ ರೈತರಿಗೆ ಸಪೋರ್ಟ್ ಮಾಡಿ. ಅಲ್ಲಿರೋರು ನಮ್ಮ ರೈತರೇ. ಇಲ್ಲಿ ನೋಡಿ, ಇದು ವ್ಯವಸಾಯಕ್ಕೆ ಯೋಗ್ಯವಾದಂಥ ನೀರಂತ ನೀವೇ ಯೋಚನೆ ಮಾಡಿ, ಸರಿನಾ? ಯಾವುದೇ ರೀತಿಯಾದಂಥ ಕಮೆಂಟ್ಗಳನ್ನ ಹಾಕ್ಬಾರ್ದು, ವಾಸ್ತವ ತಿಳ್ಕೊಂಡೇ ಹಾಕ್ಬೇಕು ನೀವು. ಇಲ್ಲ ಬರ್ತೀರಾ ಬನ್ನಿ, ಇಲ್ಲೆಲ್ಲ ಸುತ್ತಮುತ್ತ ಅದನ್ನು ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಟ್ಯಾಂಕರ್ ಮೇಲೆ ನಿಂತ್ಕೊಂಡು ಇದು ಹಸಿರು ವಲಯ ಇಲ್ಲ, ಅದು ಯೋಗ್ಯವಾದಂಥ ಭೂಮಿ. ಯಾವುದೋ ಟ್ಯಾಂಕರ್ ಮೇಲೆ ನಿಂತ್ಕೊಂಡು ತೋರಿಸ್ತಾ ಇರೋಂಥ ಜಾಗ ವ್ಯವಸಾಯ, ಅಲ್ಲಿ ಮರ ಗಿಡ ಇದೆ ಇಲ್ಲ ಅಂತ ನಾವು ಹೇಳಲ್ಲ. ಇಂಥದ್ದು ಜಾಗ ನೋಡ್ಬೇಕಲ್ವಾ, ರೈತರು ಗೊತ್ತಿರ್ಬೇಕಲ್ವಾ ಬೇರೆ ಜಿಲ್ಲೆಯವ್ರಿಗೆ. ಇದನ್ನ ಪರಿಶೀಲನೆ ಮಾಡಿ ರೈತರುಗಳು ಕಾಮೆಂಟ್ ಹಾಕೋದನ್ನ ಕಡಿಮೆ ಮಾಡಬೇಕು ಅಂತ ಕೇಳ್ತಾ ಇದೀವಿ. ಈ ನೀರಿಗೆ ಯಾವ ಹುಲ್ಲು ನೋಡಿ, ಇದೇನು ಬೆಂಕಿ ಇಕ್ಕಿರೋದಲ್ಲ. ನೋಡು, ನೀನ್ ಹೇಳೋದು ಚಾಪ್ಲಿ ಕಚ್ಕೋತು ಅಂತ ಹೇಳಿ ಅದು ತೊಳೆದ್ರು ಹೋಗಲ್ಲ. ಇದು ಈ ಕಿಲ್ಬಿಗೆ ಬೆಂಕಿ ಎತ್ಕೊಂಡ್ರೆ ತಿಂಗಳಗಟ್ಲೆ ಉರಿತದೆ. ಜನ ಹೊರಗಡೆಯವ್ರು ನೋಡ್ಬೇಕು ಇಲ್ಲಿ ವಾಸ್ತವನ. ಇನ್ನೊಂದು 3 ವರ್ಷ ಹೋದ್ರೆ ಮುಗ್ದೇ ಹೋಯ್ತು, ಮನೆ ಮೇಲೆಲ್ಲ ಬಂದು ಕೂತ್ಕೋತದೆ. ಕಮೆಂಟ್ ಹಾಕೋ ನನ್ನ ಮಕ್ಳಿಗೆ ಎಲ್ಲೆಲ್ಲ ಕೂತ್ಕೊಂಡು ಹಾಕ್ತೀರ, ಅದಲ್ಲ. ಇಲ್ಲಿ ಬಂದು ವಾಸ್ತವ ತಿಳ್ಕೊಡ್ರಿ. ಮರ ಹಿಂಗಾಗಿದೆ ಇಲ್ಲಿ ನೋಡಿ, ಮರ ನೀರು ಯಾವಾಗ ಹೊರದು ಯಾವ ತರ ಆಗಿದೆ ಅಂತ ನೋಡಿ. ಬನ್ನಿ, ಅಲ್ಲಿ ಮೇಲ್ಗಡೆ ಟ್ಯಾಂಕರ್ ಮೇಲೆ ನಿಂತ್ಕೊಂಡು ತೋರಿಸ್ತೀರಾ ನೀವು. ಮುಂದೆ ಎಲ್ಲ ಈ ವ್ಯವಸಾಯದ ಭೂಮಿಗಳೇ ಬೋರ್ ಹಂಗೆ ಇದೆ ನೋಡಿ, ನೀರು ಬರಲ್ಲ, ಎಲ್ಲ ಬತ್ತೋದು. ಹೇಳ್ದ ಯಾರು ಕೊರದೆ ಇಟ್ಕೊಂಡ್ಬಿಡ್ತಾವಂತೆ. ಕೇಬಲ್ ನೋಡಿ ಹೆಂಗೆ ಐತಿ ಇನ್ನು. ಹಾಂ, ತೆಂಗಿನ ಮರ ಎಲ್ಲ ನೋಡಿ ಹೆಂಗಾಗೈತೆ. ಎಲ್ಲಗಳು ಅದು ಈ ಮಳೆಗಾಲದಲ್ಲಿ ಗರಿ ಸೋಲ್ತು ಬೀಳ್ತಾವೆ. ನೀರಿಲ್ದಿರ ಏನು ವ್ಯವಸಾಯ ಮಾಡ್ತಾರೆ? ಏಣ್ಕೆ ಕಾವು ಅಷ್ಟೇ ಮರ, ಲೆಕ್ಕಕ್ಕೆ ಮರ ಅಂತ. ಮೇಲೆ ಕಾಯಿ ಪಾಯಿ ಏನು ಕೇಳ್ಕೊಬೇಡ್ರಿ. ಏನು ಈ ಸರಿ ಜೋರ ಗಾಳಿ ಬೀಸೋರು ಎಲ್ಲ ಉಳೈತವೆ ಇವು. ಅದು ಮೇನ್ ರೋಡ್ ಅರ್ಗೆಲೆ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂದ್ರೆ ಇಲ್ಲಿ ಮಾಡೋಕ್ಕಾಗ್ತದೆ. ಎಲ್ಲ ವ್ಯವಸಾಯ ಮಾಡ್ತಾ ಇದ್ದ ಭೂಮಿನೇ ಮೊದಲಿಗೆ. ಈಗೂ ವ್ಯವಸಾಯ ಮಾಡ್ತಾವ್ರೆ. ಬೋರಲ್ಲಿ ನೀರಿಲ್ಲ, ತೆಂಗಿನ ಮರದಲ್ಲಿ ಸುಳಿ ಇಲ್ಲ. ಇವಾಗ ರಾಗಿ ಪಾಗಿ ಹಾಕೊಂಡು ಚೆಲ್ಲಿದ್ರೆ ಅದು ಮಳೆ ಹೋಯ್ದ್ರು ಉಂಟು, ಇವರು ಇಲ್ಲ. ನೀರಿಲ್ದೆ ಇರೋದಕ್ಕೆ ತೆಂಗಿನ ಮರಗಳೆಲ್ಲ ನೋಡ್ರಿ. ಈಗ ಉತ್ತಿ ನೋಡಿ ಸ್ವಾಮಿ, ಇದು ನಮ್ಮ ಜಮೀನು. ಇದ್ರಲ್ಲಿ ನಾವು ಏನು ಬೆಳ್ಕೊಂಡು ತಿನ್ನೋಣ? ಅಲ್ಲೆಲ್ಲೋ ಮ್ಯಾಗಡೆ ಟ್ಯಾಂಕ್ ಮೇಲೆ ನಿಂತ್ಕೊಂಡು ತೋರಿಸ್ತೀರ ಎಲ್ಲ ಭೂಮಿ ಚೆನ್ನಾಗೈತೆ, ಫಲವತ್ತಾದ ಭೂಮಿ ಅಂತ ಹೇಳ್ತೀರಲ್ಲ. ಈ ಭೂಮಿಲಿ ನಾವೇನು ಬೆಳ್ಕೊಂಡು ತಿನ್ನೋಣ? ನಮಗೆ ನಾವು ದಲಿತರು, ನಮಗೆ ಪ್ರಾಬ್ಲಮ್ ಐತೆ, ನಾವು ಮಾರ್ಕೋಬೇಕು. ಇಂಥ ಭೂಮಿನ ಯಾರು ಬಂದು ತೆಗಿತಾರೆ? ನೋಡಿ ನೋಡಿ, ಇಂಥ ಭೂಮಿಲಿ ನಾವು ಏನು ಬೆಳ್ಕೊಂಡು ತಿನ್ನೋಣ ಹೇಳಿ? ನೋಡಿರಿ, ಈ ಹುಲ್ಲೊಂದು ಕುಯ್ಕೊಂಡು ಈ ರಚ್ಚಿ ನೀರಲ್ಲಿ ನಾವು ರೋಗ ಬರೆಸ್ಕೊಂಡು ಏನು ಬೆಳ್ಕೊಂಡು ತಿನ್ನಬೇಕು ನೀವೇ ಹೇಳಿ? ಏನು ಬೆಳ್ಕೊಂಡು ತಿನ್ನೋಣ ನಾವು ಇದರಲ್ಲಿ? ಇದರಾಗಿ ನಾವು ಬೇರೆಯವ್ರಿಗೆ ಯಾರಿಗೂ ಮಾರೋಕ್ಕೂ ಆಯ್ತಾ ಇಲ್ಲ. ಏನು ಮಾಡ್ಬೇಕು ಹೇಳ್ರಿ? ಇಂಥ ಭೂಮಿನ ನಾವು ಕೊಡದೆ ಮಾಡಿಕೊಂಡು ಏನು ಮಾಡೋಣ?
ಯಾರೋ 4 ಜನ ಅವ್ರ ಮಕ ನೇರಕ್ಕೆ ಮಾತಾಡ್ತಾರೆ, ಹಂಗೈತೆ ಭೂಮಿ ಹಿಂಗೈತೆ ಭೂಮಿ ಅಂತ. ಈಗ ನಮ್ಮಂಥ ಭೂಮಿಗಳು ನಾವೇನು ಮಾಡೋಣ? ಯಾರು ಬಂದು ತೆಗಿದ್ದಾರೆ ಇಂಥ ಭೂಮಿಗಳನ್ನ? ನೀವೇ ಹೇಳಿ. ನೋಡಿ ನಮ್ಮ ಭೂಮಿಗಳನ್ನ ಏನು ತಗೊಳ್ಳೋದು ನಮ್ಮ ಭೂಮಿ? ನೋಡಿ ಸ್ವಾಮಿ, ನೀವೇ ನೋಡಿ ನಮ್ಮ ಭೂಮಿಗಳನ್ನ, ನೀವೇ ಒಂದು ಸುತ್ತಿದ್ರೆ ನೋಡಿ. ಇಂಥ ಮರಗಳಲ್ಲಿ ನಾವೇನು ಫಸಲು ತಗೊಳ್ಳೋದು, ಮರಗಳಲ್ಲಿ ಕೋಟ್ಯಾಂತರ ರೂಪಾಯಿ ಆಯ್ತದಲ್ಲ, ಇಂಥ ಮರಗಳು ನಾವೇನು ಫಸಲು ತಗೊಂಡು ಏನು ಸಂಪಾದನೆ ಮಾಡಿಕೊಂಡು ಏನು ಮಕ್ಕಳು ಮರಿ ಓದ್ಸೋಣ? ನೀವೇ ನೋಡಿ ಏನು ಮಾಡ್ಬೇಕು ನಾವು ಇಂಥ ಮರಗಳಲ್ಲಿ? ನೀವೇ ನೋಡಿ, ಅಲ್ಲೆಲ್ಲೋ ಮೇಲ್ಗಡೆ ಕೂತ್ಕೊಂಡು ಟ್ಯಾಂಕ್ ಮೇಲೆ ಕೂತ್ಕೊಂಡು ಹೇಳ್ತೀರಾ ಆ ಥರ ಭೂಮಿ ಈ ಥರ ಭೂಮಿ, ಸಾವಿರಾರು ಮರಗಳು, ಸಾವಿರಾರು. ನೋಡಿ ಒಂದೊಂದು ಕಾಲುವೆ ಬಂದು 2 ಆಳು ಉದ್ದಾವೆ. ಏನು ವ್ಯವಸಾಯ ಮಾಡೋದು ಈ ರಚ್ಚ ನೀರಲ್ಲಿ? ಏನು ಸಿಗ್ತೈತೆ ನಮಗೆ? ನೀವೇ ನೋಡಿ ಸ್ವಾಮಿ. ಇವತ್ತು ಈ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಸುಮಾರು 50% 60% ದಲಿತ ರೈತ ಮುಖಂಡರಿದ್ದಾರೆ, ರೈತರಿದ್ದಾರೆ. ಇವತ್ತು ನಾವು ಈ ಪ್ರಾಜೆಕ್ಟ್ ಇಲ್ಲ ಅಂದ್ರೆ ನಾವು ಬೀದಿಗಿಳಿಬೇಕಾಯ್ತದೆ. ಈಗಾಗಲೇ ಹಿಂದೆ ಆಯ್ತೀವಿ. ಜೊತೆಗೆ ಬಹಳ ಅನ್ಯಾಯ ಆಯ್ತಾ ಇದೆ. ನಮ್ಮ SC ಜಮೀನನ್ನ ಯಾರು ಕೂಡ ಕೊಳ್ಳಿಕ್ ಬರಲ್ಲ. ಪ್ರಿಯರೇ, ನಮ್ಮ ವಾಹಿನಿಯ ಉದ್ದೇಶ ರೈತರು ಭೂಮಿನ ಮಾರ್ಕೋಬೇಕು ಅನ್ನೋದಲ್ಲ. ರೈತರು ಭೂಮಿನ ಉಳಿಸ್ಕೋಬೇಕು ಅನ್ನೋ ಕಳಕಳಿಯೊಂದಿಗೂ ಕೂಡ ನೈಜ ಪರಿಸ್ಥಿತಿಯನ್ನು ರಾಜಕೀಕರಣಗೊಳಿಸಿ ಅಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ತಿರುಚುವಂಥ ಕೆಲಸ ಆಗಬಾರ್ದಲ್ವಾ? ಹಾಗಾಗಿ ರಾಜಕೀಯ ಮೂರನೇ ಶಕ್ತಿಗಳು ಒಳಗಡೆ ಪ್ರವೇಶ ಮಾಡದೇ ಇದ್ದರೆ, ಆಮೇಲೆ ಸರ್ಕಾರ ಏನೇ ಕಾನೂನನ್ನು ಮಾಡಿದ್ರೂ ಕೂಡ ರೈತರ ಒಪ್ಪಿಗೆ ಇಲ್ಲದೇ ಬಲವಂತವಾಗಿ ಕಿತ್ತುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನೂ ಕೂಡ ಮನವರಿಕೆ ಮಾಡ್ಕೋದ್ರ ಜೊತೆಗೆ ಅಲ್ಲಿನ ಪರಿಸ್ಥಿತಿ ಏನಿದೆ, ಭವಿಷ್ಯದ ಏನಾಗಿದೆ. ಇಲ್ಲಿ ಹಲವು ರೈತರು ಭೂಮಿಯನ್ನು ಕೊಡಲಿಕ್ಕೆ ಯಾಕೆ ಮುಂದಾಗಿದ್ದಾರೆ ಅಂತಂದರೆ, ಇಲ್ಲಿ ಶೇರಿಂಗ್ ವ್ಯವಸ್ಥೆ ಇದೆ. ಅಂದರೆ 1 ಎಕರೆ ಭೂಮಿಯನ್ನು ರೈತ ಸರ್ಕಾರಕ್ಕೆ ಕೊಟ್ಟರೆ ಅದರಲ್ಲಿ ಅರ್ಧ ಎಕರೆಗೆ ತನ್ನ ಮಾಲೀಕತ್ವವನ್ನು ಉಳಿಸ್ಕೋಬೋದು. ಹಣವನ್ನು ತಗೊಳ್ಳಿಲ್ಲ ಅಂದಾಗ ಮಾತ್ರ ಸಾಧ್ಯ. ಹಾಗಾಗಿ ಇಲ್ಲೊಂದಷ್ಟು ಜನ ಭೂಮಿಯನ್ನು ಕೊಡಿದ್ರು ಪರವಾದಂಥ ಒಂದು ವಾತಾವರಣ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನೋಡಿ, ಇಲ್ಲಿ ಒಣ ಭೂಮಿನೂ ಇದೆ, ಹಸಿರು ಭೂಮಿನೂ ಇದೆ. ಒಟ್ಟಾರೆ ಇದು ಎಲ್ಲಿಗೋಗಿ ಒಂದು ಅಂತ್ಯ ಆಗ್ತದೋ ಅಂತ ಗೊತ್ತಿಲ್ಲ. ಹೀಗೆ ನೋಡ್ತಾ ಇರಿ, ಇದು ಪರ್ವ ವಾಹಿನಿ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.